ಒಲ್ ಬಿಡತ್ತಿ ನಾ ಬರಾಕ. ನೀವ್ ಅಲ್ಲಿ ಅಂದಿದ್ದಕ್ಕೆ ನಾನ ಬಂದಿದ್ದೆ ಕರ್ಕೊಂಡು ಹೋಗಾಕ ನಿನ್ನ. ಇದಕ್ಕೆ ಒಲ್ಲಂತಿ ಸಾರಿಗೇಡಿ ಬಾ ಸುಮ್ಮನೆ. ನಾ ಹೇಳ್ತೇನೆ ಕೇಳು, ನಾನು ಇನ್ನು ಒಳ್ಳೇದಕ್ಕೆ ಹೇಳಾಕತ್ತೀನಿ. ಅಲ್ಲತ್ತಿ ಮಾವ ಚಂದ ನನ್ನ ಜೋಡಿ ಮಾತೂ ಆಡೋದಿಲ್ಲ. ಮತ್ತೆ ತಿರುಗಿ ಕೇಳಿದ್ರೆ ನೀ ನೋಡಿದ್ರೆ ಮಾವನ ಜೋಡಿ ಲಗ್ನ ಮಾಡ್ತೇನಂತೆ. ನಮ್ಮ ಥರ ಹೆಂಗಂತಂದ್ರೆ ಮಾತಾಡಿದರೆ ನಾನೇನು ಇದು ಮಾಡ್ತಿದ್ದಿಲ್ಲ. ಆದರೆ ಅಲ್ಲ ಮಾತಾಡೋದಿಲ್ಲ ಅಂತಿ. ಅವ ಏನಿಲ್ಲ ಬಂದ ನಾನು ಅವನ ಕೆಲಸ, ಅವ್ನು ಎಷ್ಟು ಓದ್ತಾನ ಇದು ಮಾಡ್ತಾನಂತ ನಿನಗೂ ಗೊತ್ತೈತಿ ಹೌದಾ? ಯಾವಾಗ ಬಂದ ಅವ ನಿನ್ನ ಜೋಡಿ ಮಾತಾಡ್ಬೇಕಿತ್ತು? ಅದಕ್ಕೆ ಈಗೂ ಕಾಲು ಮಿಂಚಿಲ್ಲ, ಇನ್ನೂ 15-20 ದಿನ ಮನ್ಯಾಗ ಇರ್ತಾನ. ಬಾ ಈಗ ಹಿಂಗಿದ್ರು ಹಬ್ಬ ಜಾತ್ರೆ ಐತಿ. ನಮ್ಮಿಬ್ರು ಬಂದಿದ್ರಲ್ಲ ನಾದ್ನೇರ ಜಗಳ ಮಾಡ್ಕೊಂಡು ಹೋಗ್ಯಾರ ಅವ್ರ. ಈಗ ಮತ್ತೆ ಏನು ಮಾಡ್ತಿ? ಅದಕ್ಕೆ ನೀನ ಬಾ, ಬಂದು ಆರಾಮ ಮನ್ಯಾಗ ಈಗ ನನ್ನ ಮಗಳು ಬಾ ಅಂತ ಕರೆದ್ರೆ ಆಕಿನೂ ಜಾತ್ರೆಗೆ ಈಗ ಆಗಲ್ಲ, ನಾ ಜಾತ್ರೆ ದಿನಾನೇ ಬರ್ತೀನಿ ಅಂತಾಳ. ಇಲ್ಲ ಆದ್ರೂ ಬರ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತಾಳ. ಮತ್ತೆ ಮನ್ಯಾಗ ಮಂದಿ ಬೇಡನ? ಅದಕ್ಕೆ ನೀನು ಬಾ, ಒಟ್ಟು ನನಗೂ ಹಬ್ಬದಾಗ ಆಸರಕ್ಕೆ ಹೋಲ್ ಬಿಡವ. ನನ್ನ ಮಗನ ಸಲುವಾಗಿ ಅಲ್ಲ, ನನಗ ಬಾ ಒಂದಿಟ್ಟು ಆಸರಕ್ಕೆ ಹಬ್ಬಕ್ಕೆ. ಬರ್ತೀಯಾ ಇಲ್ಲವಾ? ಏ ಹೋಗ, ನಮ್ಮ ತಂಗಿ ಪಾಪ ಅಷ್ಟು ಕರೆಯಾಕತ್ತೈತಿ. ಹೋಗ ಪಾಪ, ಅದಕ್ಕೆ ಏನೋ ಒಂದಿಟ್ಟು ಬಾ ಅಂತಂದ್ರೆ ನಿನಗೆ ಮತ್ತೆ ಇಷ್ಟು ಹೇಳ್ಬೇಕ ನಿನಗೆ? ಆಯ್ತಪ್ಪ ಹೋಗಿ ಬರ್ತೀನಿ ತಗೋ, ಅದಕ್ಕೇನಂತ. ಹಂಗಾರೆ ಹೋಗಿ ಬರ್ತೀನಿ. ಆದ್ರೆ ಅದೇ ಉದ್ದೇಶ ಇಟ್ಕೊಂಡ ಬಾ ಅಂತಂದ್ರೆ ಹೆಂಗೆ ಬರಲಿ, ಮಾವ ಮಾತಾಡಲ್ಲ ಅಂತ ಹೇಳಿದೆ. ಮತ್ತೆ ನಡೀತೈತಪ್ಪ ಜಾತ್ರೆ ಸಂಬಂಧ ಬಾ ಅನ್ನೋದಾದ್ರೆ ಹೋಗ್ತೇನೆ. ಆಯ್ತೈತಿ ಬರ್ತೇನೆ, ಹೋಗ್ಬರೋಣಂತ. ಹಂಗಾರೆ ಸರಿ. ಚಂದ ನರ್ಬಿ ತಗೋ, ಚಲೋ ಚಲೋ ಚೂಡಿದಾರ, ಲಂಗ ಜಂಪರ್ ಏನದಾವಲ್ಲ ಎಲ್ಲ ತಗೋ. ಮತ್ತೆ ಮನ್ಯಾಗ ಹಾಕೊಳ್ಳೋದು ಬಿಡು, ಮನ್ಯಾಗ ಇರ್ತಾನೆ ಅಂತೇಳಿ ನೈಟಿ ಯಾವ ನೈಟ್ ಡ್ರೆಸ್ ಅಂತ ಇಂಥವು ಜೋಗಪ್ ನಂಗೆ ತಗೊಳಕ್ ಕುಂದ್ರಾಕ ತರಬೇಡ. ಇಲ್ಲತ್ತಿ ಎಲ್ಲ ಚಲೋನೇ ಅದಾವು. ಆ ಜೋಳಿಗೆ ಅಂತ ತಗೊಂಬರ್ಬೇಡ. ನಾ ಅದೇ ಹೇಳತ್ತೇನೆ ನಿಂಗೆ, ಚಲೋ 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 ಅಂಗಿ ತೊಂಬ. ಮತ್ತೆ ಅವನ್ನ ಇವು ನೈಟಿನ ಆ ಗೋಣಿ ಚೀಲ ನೇತಕೊಳಕ್ ತರಬೇಡ. ಅದಕ್ಕೆ ಹೇಳಿದೆ. ಚಂದ ನರಿಬಿ ಅದಾವ, ಈ ದಾರೆ ಹೋಗ್ತಾ ತಗೊಂಡು ಹೋಗೋಣ. ಅಲ್ವಾ ಆಕಿನ ಕಾಲೇಜ್ ಹೋಗ್ಕಳ ಕಲರ್ ಅಂಗಿ ದಿನ ಒಂದಕ್ಕೂ. ಈಗ ಸಾಲಿ ಯೂನಿಫಾರ್ಮ್ ಇದು ಕಾಲೇಜಿಂದ ಯೂನಿಫಾರ್ಮ್ ಇದ್ದಿದ್ರೆ ಅಷ್ಟು ಅಂಗಿ ಬೇಕಾಕಿದ್ದಿಲ್ಲ. ಈಗ ಕಾಲೇಜಿಗೆ ಹೋಗ್ಕೊಳ್ಳಲ್ಲ, ಅವು ಕಲರ್ ಯೂನಿಫಾರ್ಮ್ ದಿನ ಹಾಕೊಂಬ ಅಂತಾರಂತೆ. ಕಲರ್ ಅರಿಬಿ ಒಂದಿನ ಹಾಕೊಂಡು ಹೋಗಿದ್ದು ಮತ್ತೊಂದಿನ ಹಾಕೊಂಡು ಹೋಗಕ್ಕೆ ನಾಚ್ಕೊಂತಾವು. ಮತ್ತೇನು ಮಾಡ್ತೀವಿ? ಹಂಗಾಗಿ ಹೊಸ ಕೊಡಿಸಿ ಜಗ್ಗರಿಬಿ ಮನಾ ಗಂಡ ತಿಜುರಿ ತುಂಬ ಹೋಗತ್ತನ. ಆ ಅರ್ಬಿನ ಈ ಮಾರಾಕತ್ರ ಸಂತ್ಯಾಗ 4 ದಿನ ಮಾರ್ಬೋದು, ಅಷ್ಟು ಅರಿಬಿ ಅದ ಹೋಗತ್ತನ. ಹೌದಣ್ಣ, ಈಗಿನ ಹುಡುಗರು ಹಂಗ ಅಲ್ಲ. ನಾವು ಅವಾಗೆಲ್ಲ ಒಂದೊಂದು ಅಂಗಿನ 4 ಹಬ್ಬ 5 ಹಬ್ಬ ಹಾಕೋತಿದ್ವಿ. ಈಗ ಒಂದೊಂದು ಹಬ್ಬಕ್ಕೆ ಒಂದೊಂದು ಅಂಗಿ. ಶಾಂತ, ಇದು ಏನದು ಅಡಿಗೆ ಮಾಡೇನಿ, ರುಚಿಯಾಗಿ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಕಟ್ಕೊಂಡ ಹೋಗ. ಇಲ್ಲಿಂದ ಹೋಗಿ ಯಾವಾಗ ಮಾಡ್ಕೊಂಡು ತಿಂತಿ? ಆಯ್ತಮ್ಮ, ಹಂಗ ಆಗ್ಲಿ ಕೊಡ್ರಿ. ಹಂಗಾರ ಹೋಗವ, ಮತ್ತೆ ನಿಂತ ಮಕ ನೋಡ್ತಿ. ಹೋಗಿ ಅರ್ಬಿ ಇಟ್ಕೋ ಹೋಗು. ಮತ್ತೆ ಮಾವ ಏನ್ ಮಾಡತ್ತಾರ? ಆರಾಮದಾರ? ಮನೆಯಾಗ ಎಲ್ಲರೂ ಆರಾಮದಾರಲ್ಲ? ಎಲ್ಲರೂ ಆರಾಮದಾರ. ಅಲ್ಲ, ನಿಮ್ಮ ನಾದ್ನೇರು ಇಬ್ರು ಬಂದಾರ ಅಂತ ಹೇಳಿದ್ದಿ. ಅಯ್ಯೋ ಬಂದಿದ್ರು. ನನ್ನ ಮಗಳನ್ನ ನಿನ್ನ ಮನೆ ಸೊಸಿ ಮಾಡ್ಕೋ, ನನ್ನ ಮಗಳನ್ನ ಮಾಡ್ಕೋ ಅಂತೇಳಿ ಜಗಳ ತೆಗೆದ್ರೆ ನಾನು ಕುಲ್ಲ ಹೇಳಿದೆ. ಇಬ್ರು ಮಕ್ಕಳು ಬೇಡ, ನನಗೆ ಬೇಡ ಅಂತಂದೆ. ನನ್ನ ಗಂಡು ಅದನ್ನೇ ಅಂದ, ನನ್ನ ಮಗನೂ ಅಂತೂ ಅದೇ ಅಂದ. ಹಂಗಂದ್ಬಿಟ್ಲೆ ಸಿಟ್ಟು ಬಂದು ನಾವು ಹಬ್ಬನೂ ಮಾಡಲ್ಲ ಏನೂ ಮಾಡಲ್ಲ ಅಂತೇಳಿ ಕಣ್ಣೀರು ಹಾಕಿ ಹೋಗ್ಯಾರವ. ಏನು ಮಾಡ್ತೀನಿ ನೋಡಿ, ಹಬ್ಬಕ್ಕಂತ ಬಂದು ಹಂಗೆ ಹೋದ್ರು. ಹೌದಾ? ಏನವ್ರು? ಅಲ್ಲ ಈ ಕಡೆ ಆಕಿ ಮಗಳು ತಗೊಂಡ್ರಿ, ಈಕಿ ಇವಾಗ ಸಿಟ್ಟು, ಈಕಿ ಮಗಳು ತಗೊಂಡ್ರೆ ಆಕಿಗೆ ಸಿಟ್ಟು. ಇದೇ ಕಾರಣಕ್ಕೆ ಹೇಳಿದ್ ನಾನು. ಅವ್ರಿಗೆ ಅರ್ಥನೇ ಆಗಲ್ಲ. ನಾನಾರ ಏನು ಮಾಡ್ಲಣ್ಣ? ಹೇಳಿದ ಮನುಷ್ಯ ತಿಳ್ಕೊಂಡ್ರೆ ಏನಾದರೂ ಮಾಡ್ಬೋದು. ತಿಳ್ಕೊಳ್ಳೋದೇ ಇಲ್ಲ ಅಂತಂದ್ಮೇಲೆ ಏನು ಮಾಡೋಕ್ಕಾಗತ್ತೆ ಹೇಳಿ? ನಮಗೂ ಸಾಕಾಗೋತಪ್ಪ ಹೇಳಿ ಅತ್ತಾಗ. ಹಾಗಾಗಿ ಸುಮ್ಮನಾದೆ. ಅದಕ್ಕೆ ಯಾರು ಬೇಡ. ಅದ್ರಾಗ ಅವ್ರ ಹೆಣ್ಮಕ್ಳು ಹೆಂಗದಾವಂತ ನನ್ನ ಮೊದಲ ಗೊತ್ತೈತಿ. ಅದಕ್ಕೆ ಬೇಡ ನನ್ನ ಮನೆಗೆ ನಮ್ಮ ಅಣ್ಣನ ಮಗಳೇ ಸರಿ ಅಂತೇಳಿ ನನಗೂ ಅನ್ನಿಸ್ತು. ಅದ್ರ ಸಂಬಂಧ ನಮ್ಮ ಅಣ್ಣನ ಮಗಳನ್ನ ತಗೊಳ್ಳೋಣ ಅಂತೇಳಿ ಬಂದಿದ್ದೆ. ಆಗ್ಲಿವಾ? ಈಗ ನೋಡಿ, ನೀ ಹೇಳಿ ಅನ್ನೋ ಕಾರಣಕ್ಕೆ ಕಳಿಸ್ತಾ ಅದೀನಿ. ಮತ್ತೆ ಎಲ್ಲ ಜವಾಬ್ದಾರಿ ನಿಂದೆ ಏನ, ಮದುವೆ ಆಗ ಮಟನು. ಮತ್ತೆ ಈಗ ಹೇಳೇನಿ, ಆಮೇಲೆ ಏನಾರ ಹಂಗ ಹಿಂಗ ಎಲ್ಲ ಅನ್ನಕ್ಕೆ ಹೋಗ್ಬೇಡ. ನನ್ನ ಮಗ ಒಪ್ಲಿಲ್ಲ ಮಾಡಲಿಲ್ಲ ಅಂತೆಲ್ಲ ಈಗ ಹೇಳೇನಿ. ಮತ್ತೆ ಇಲ್ಲ ಏನು ಹಂಗಾಗಲ್ಲ. ನನ್ನ ಮಗ ನನ್ನ ಮಾತು ತೆಗ್ದಾಕಲ್ಲಣ್ಣ. ನಾ ಹೇಳಿದೆ ಅಂದ್ರೆ ಮುಗಿದೋತು. ನಾನು ಇನ್ನ ಮಠ ಯಾರನ್ನೂ ಇಂಥವ್ರನ್ನೇ ಮಾಡ್ಕೋದು ಅಂತೆಲ್ಲ ಏನು ಹೇಳಿಲ್ಲಲ್ಲ. ಹಾಗಾಗಿ ಅವನು ತಲೆ ಕೆಡಿಸ್ಕೋವಲ್ಲ ಅಷ್ಟೇ. ಆದರೆ ನಾ ಹೇಳಿದೆ ಅಂತಂದ್ರೆ ಅವ್ನು ಖಂಡಿತ ಹ್ಞೂ ಅಂತಂತಾನ. ಗೊತ್ತಾನ? ಯಾವತ್ತು ನನ್ನ ಮಾತಿಗೆ ಮಾತಾಡಿಲ್ಲಪ್ಪ. ಸುಳ್ಳ ಯಾಕನ್ಬೇಕು? ಪಾಪ ಬಂಗಾರದಂತ ಮಗ. ಅವಂಗಂದರೆ ಏನು ಉಪಯೋಗ? ಹಂಗಾರ ಸರಿಯವ. ಎತ್ತಾಗ ಒಟ್ಟು ನನ್ನ ಮಗಳು ಒಂದು ಅಮೇರಿಕಾ ಸೇರ್ತತಿ ಅಂದರೆ ಅದಕ್ಕಿಂತ ಹೆಮ್ಮೆ ಇನ್ನೇನೈತಿ ಹೇಳಿ ನೋಡೋಣ. ಹೌದಿಲ್ಲ? ಏನು ದಿಕ್ಕಲ್ಲ ದೇಸಲ್ಲ ಅಂತ ಊರಿಗೆ ಹೋಗತ್ತೆ ನನ್ನ ಮಗಳು ಅಂತಂದ್ರೆ ಎಷ್ಟು ಖುಷಿ ವಿಚಾರ ಅದು. ಭಾರಿ ಖುಷಿ ಆಕತ್ತವ ಇವ. ನಮ್ಮ ಇಡೀ ಯಾರು ಹೋಗ್ಯಾರ ಹೇಳಿ ನಮ್ಮ ಕುಟುಂಬದಾಗ? ನಿನ್ನ ಮಗನೇ ಈಗ ಅಮೇರಿಕಾ ಅತ್ತಾಗೆಲ್ಲ ಈಗ ಕಾಲಿಡ್ಬೇಕು ಅಂತಂದ್ರೆ. ಹೌದಿಲ್ಲ? ಖುಷಿ ಆತವ. ನನ್ನ ಮಗಳು ಅಂತ ದೇಶಕ್ಕೆ ಹೋಗ್ಕಾಳಂದ್ರೆ ಆ ನೆಪದಾಗೆ ನಾವು ಯಾವಾಗಾರ ಹೋಗಿ ನೋಡ್ಕೊಂಡ್ ಬರ್ಬೋದಲ್ಲ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯಣ್ಣ? ಹೋಗನ್ಬಿಡು, ಅದ್ರಾಗ ಏನೈತಿ? ಅತ್ತಿ ಎಲ್ಲ ಅರ್ಬಿ ಪ್ಯಾಕ್ ಮಾಡ್ಕೊಂಡೆ. ಆಯ್ತು ತಗೋ. ಹಂಗಾರ ಹೇಳ್ರಿ, ಊಟ ಮಾಡ್ರಿ. ಊಟ ಗೀಟ ಮಾಡ್ಕೊಂಡು ಹೊತ್ತುಂಟ್ಲೆ ಬಿಟ್ಬಿಡ್ರಿ. ಅಂದ್ರೆ ಕತ್ಲಾಗತ್ಲೆ ಮನೆ ಸೇರ್ತೀರಿ. ಮತ್ತೆ ತೀರ ಹೊತ್ತಾಗ್ಬಿಟ್ರೆ ದಾರಿ ಬರಬ್ಬರಿ ಇಲ್ಲ ನಮ್ಮ ಊರಾಗ ಮೊದ್ಲ. ಆಯ್ತು ತಾಟ ಹಚ್ಚಿರಿ ಬಂದೆ. ಬಾರೇ ಬಾ ಬಿಡಾಡಿ ಬಾ ಬಾ ಬಾ. ನಿನ್ನ ಮೈಯ ಅನ್ನೋಣಾರ ಎಷ್ಟಿದ್ದಿತ್ತು ನಿನಗೆ, ಸೊಕ್ಕರ ಎಷ್ಟಿದ್ದಿತ್ತು ನಿನಗೆ? ಯಾಕತ್ತೀರ? ನಾ ಏನು ಮಾಡಿದೆ? ನಾನು ಇದ್ರಿಗೆ ಏನು ಬೊಗಳಿದಿ? ಉಪ್ಪಿಟ್ಟು ಮಾಡಿಟ್ಟೆ ನಿಮ್ಮ ಅವ್ವರಿಗೆ ಅಂತಂದು. ಅಬ್ಬಾ ತರ ಅಡಿಗೆ ಮಾಡಿ ರುಚಿಯಾಗಿ ಹಾಕಿಟ್ಟಿದ್ದನ ನೋಡವ. ಎಷ್ಟಿರ್ಬೇಕು ನಿನಗೆ? ಹಂಗಾರ ಮೈಯಾಗ ಸೊಕ್ಕ ನಿನಗೆ. ಯಾಕೆ ನನ್ನ ಮುಂದೆ ಹೇಳಿದ್ರಿ ಏನಕ್ಕಿತ್ತು? ತರ ಅಡಿಗೆ ಮಾಡಿ ಮುಚ್ಚಿ
ಅಪ್ಪ ನಿಮ್ಮ ಬರತ್ಲೆ ಊಟಕ್ಕೆ ನಡಿಯನ ಎಷ್ಟು ಸೊಕ್ಕಿರ್ಬೇಕು ನಿನಗೆ ಅಂತೀನಿ ನಾನು ಅತ್ತಾಗ ಇಷ್ಟು ಸೊಕ್ಕು ಒಳ್ಳೇದಲ್ಲ ಏನ ನನ್ನ ಮನೆಯೇ ಇದು ನನ್ನ ಮನೆಯಾಗ ಏನಿರ್ಬೇಕು ಏನಿರಬಾರ್ದು ಯಾರು ಬರ್ಬೇಕು ಯಾರು ಬರಬಾರ್ದು ನನಗೇನು ವಿಚಾರ ಮಾಡಕ್ಕೇನ ಇದು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಾ ಹೆಂಗ ನೀನು ಏನು ನಿಂದ ಮನೆ ಹೇಳ ನಾ ತಂದ ಮೂಳ ನೀನು ನನಗ ಇಷ್ಟೆಲ್ಲ ನಾಟಕ ಮಾಡೋಂಗಾಗ್ಬಿಟ್ಟೆ ನೀನು ಅಲ್ಲ ಅತ್ತಿಯರ ನೀವು ಹಾಲು ಚಾ ಮಾಡಿ ಕೊಡ್ತಾಳಂತೇಳಿ ಹಾಲು ಸತಿಗೆ ಮುಚ್ಚಿಟ್ರಪ್ಪ ನಂಗೇನು ಗೊತ್ತಿಲ್ಲ ಅಂತ ಮಾಡಿರನ ನೀವು ಹಾಲು ಮುಚ್ಚಿಟ್ಟಿದ್ದೆ ನಾನು ನೋಡೇನಿ ದಬರಿ ತುಂಬ ಇದ್ದಿದ್ದೆ ಆಗಲೇ ನಮ್ಮವ್ವನ ಒಪ್ಪರ್ ಬರತ್ಲೆ ಎಲ್ಲ ಮುಚ್ಚಿಟ್ಟು ತಟಗ ಒಂದು ಚಾ ಕುಡಿ ಒಟ್ಟದಾಗೂ ಅರ್ಧ ಇಟ್ಟಿರಿ ಏನು 2 ಕಪ್ ಚಾನೂ ಆಗಲ್ಲಪ್ಪ ಮತ್ತೆ ಹಿಂಗೆ ಮಾಡಿದ್ರೆ ಹೆಂಗೆ ಸಾಲಂಗಲ್ಲದ ಯಾಕ ಕರೆ ಚಾ ಕುಡಿಯಲ್ಲ ನಿಮ್ಮವ್ವ ನಿಮ್ಮಪ್ಪ ಒಬ್ಬೊಬ್ಬ ಏನು ಹಾಲ್ನಾಗ ಮಂದನ ಕೇಟಿ ಮಾಡಿ ಕೊಡ್ಬೇಕಂತಿದ್ದೇನ ಅವರಿಗೆ ಪಾಪ ಅವರಿಗೆ ಒಂದು ಹಾಲೆಲ್ಲ ಚಾ ಕುಡ್ದು ಗೊತ್ತೇ ಇಲ್ಲ ಅಲ್ಲ ಹಂಗಲ್ಲ ಅತ್ತಿಯರ ಮಧ್ಯಾಹ್ನದ ಊಟದ ಹೊತ್ತಿಗೆ ಬಂದಾರ ಒಂದು ಊಟ ಮಾಡ್ಲಾರ್ದ ಕಳಿಸ್ಬೇಕನ ಕಳಿಸು ಊಟಕ್ಕೆ ಹಾಕೇ ಕಳಿಸು ನಿಂಗೆ ಯಾರು ಬೇಡ ಅಂದ್ರ ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳಕತ್ತೀನಿ ಇಷ್ಟು ನಾಟಕ ಮಾಡಿ ಕರ್ಕೊಂಡು ಹೋಗಿ ಅವ್ರು ಉಣಿಸ್ಬೇಕಾಗಿತ್ತ ನೀನು ಏನೇನು ಮಾಡಿದ್ದೆ ಅಡಿಗೆ ನಾನು ಕರೆದೆ ನೀನು ಊಟಕ್ಕೊಂದು ಮಾತಾರ ಕರೆದ್ನಲ್ಲ ಅತ್ತಿಯರ ಬರ್ರಿ ಊಟಕ್ಕಂತ ಇವರು ಕರೆದ್ರು ಹಂಗ ಒಂದು ಮಾತು ಕಾಟಾಚಾರಕ್ಕೆ ಅಲ್ಲಿ ಒಳಗೆ ಅವ್ರನ್ನ ಕುಂದಿರ್ಸ್ಕೊಂಡು ಬೆಚ್ಚಗೆ ಊಟಕ್ಕೆ ನೀಡಾಕತ್ತಿ ಅತ್ತಿಯರ ಬರ್ರಿ ಊಟಕ್ಕೆ ಅಂದ್ಬಿಟ್ಟು ನಾ ಬಂದ್ಬಿಡ್ತೇನೆ ಬಂದ್ಬಿಡ್ಬೇಕನ ನನಗೇನು ಮರ್ಯಾದೆ ಇಲ್ಲ ಅಂತ ಮಾಡಿ ನೀನು ನೋಡ್ರಿ ಇಷ್ಟತನ ಕರ್ದೇ ಇಲ್ಲ ಅನ್ನತಿದ್ರಿ ಈ ಕರ್ದೇನಲ್ಲ ಅಂದ್ರೆ ಒಂದೇ ಸಲ ಕರ್ದಿ ನಾನು ಒಂದ್ಸಲ ಕರೆದ್ರೆ ಬಂದ್ಬಿಡ್ತೇನೆ ಅಂತೀರಿ ಒಟ್ಟು ಹೆಂಗ್ ಅತ್ತೀರ ನಿಮ್ದು ಲೆಕ್ಕನ ಹರಿಯಲ್ಲಪ್ಪ ಇನ್ನೇನ್ ಲೆಕ್ಕ ಹರಿಬೇಕಾ ನಿನಗ ಓ ಬಾರಿ ಇದೆ ಬಿಡು ನೀನು ಲೆಕ್ಕ ಹರಿಯಲ್ಲಂತೆ ಏನ್ ಕಮ್ಮನ್ ಸೀರೆ ಸೀರೆ ಎಲ್ಲಾರ ಇದೆ ಇದಕ್ಕೆ ಯಾರು ಸೀರೆ ಅಂತಾರನೆ ಇಂಥ ಕಮ್ಮನ್ ಸೀರೆ ಕೊಟ್ಟು ನನಗೆ ಕರೆದಿದ್ದನ ಮದ್ವಿಗೆ ಯಾರು ಬರ್ತಾರ ಮದ್ವಿಗೆ ನಾನು ಬರಲ್ಲ ಮರ್ಯಾದೆ ತಕೊಳಕ ಏನು ಇಂಥ ಕಮ್ಮನ್ ಸೀರೆ ತಗೊಂಡು ಅಲ್ಲ ಅತ್ತಿಯರ ಬೇರೆ ಸೀರೆ ಉಟ್ಕೋರಿ ಇದನ್ನೇ ಉಟ್ಕೋಬೇಕಂತ ಏನೈತಿ ಹೌದು ನಿನ್ ತಂಗಿ ಒಂದು ಫೋನ್ ಹಚ್ಚಾಳನ ಅಮ್ಮ ಬರ್ರಿ ಮದ್ವಿಗೆ ಅಂತೇಳಿ ಒಂದು ಫೋನ್ ಹಚ್ಚಿಲಕ್ಕೆ ಮತ್ತೆ ನಾ ಹೆಂಗ ಬರ್ಬೇಕಲ್ಲ ಮದ್ವಿಗೆ ಅಲ್ಲ ಅಮ್ಮ ಇವ್ರು ಲಗ್ನ ಪತ್ರಿಕೆ ಕೊಟ್ಟಾರಲ್ಲ ನಮ್ಮವ್ವ ನಮ್ಮಪ್ಪ ಅವ್ರು ಕೊಟ್ರ ಈಕಿ ಫೋನ್ ಹಚ್ಚಾಳನ ಫೋನ್ ಹಚ್ಚಿ ಕರಿಬೇಕು ನನ್ನ ಅವಾಗ ಬರೋದು ನಾನು ಲಗ್ನಕ್ಕೆ ಹಂಗೆ ಸುಮ್ಮನೆ ಕರೆದ್ರೆ ಬರೋದಲ್ಲ ನಾನು ಅಯ್ಯೋ ನಿನ್ನ ಹೆಣ ಎತ್ಲಿ ನಿನಗೆ ಏನು ಬಂದಿದ್ದಿತ್ತು ಹೋಗಲ್ಲ ಅಂತ ನಾನು ಇದರ ಮಸಡಿಯಾಗ ಮದ್ದರಿಲಿ ಇದನ್ನ ಎಷ್ಟು ಚಪ್ಪಲಾರ ಹೊಡಿಬೇಕಂತ ನಾನು ಈಕೆ ನಂಗೆ ಈಕಿ ಮಗಳು ಲಗ್ನ ಪತ್ರಿಕೆ ಕೊಟ್ಟಾಗಂಗಾರ ಈಕಿ ಮಕ್ಕಳು ಈಕಿ ಎಲ್ಲ ಹಂಗಾರ ಇವ್ರ ಮಕ್ಕಳು ಹೋಗಿದ್ರು ನಾನು ಕರ್ಯಾಕ ಈಕಿಗಾದ್ರೂ ಒಂದು ನ್ಯಾಯ ಮಂದಿಗಾದ್ರೂ ಒಂದು ನ್ಯಾಯ ಎಷ್ಟಾರ ಬಡಾಯಿ ಕೊಸ್ಕೋತಾಳ ನೋಡು ಬಾಯಿ ಮುಚ್ಕೊಂಡು ಇರ್ತೇನೆ ಅಂತ ಮಾತಾಡ್ತಾಳೆ ಒಂದಲ್ಲ ಒಂದಿನ ಬೇಷ ಬಾಯಾಗ ಊಟ ಇಡ್ತೇನೆ ನಿನಗೆ ಅಂದ್ರೆ ಗೊತ್ತಾಕತಿ ಈಗ ಹಂಗಾರೆ ನೀವು ಮದ್ವೆಗೆ ಬರೋದಿಲ್ಲ ತಗೋ ಈ ಸೀರೆ ತಗೋ ಯಾರ್ಯಾರು ಕೊಡಕ್ಕೆ ಬರ್ತೈತಿ ಇಲ್ಲ ತೆಗೆದಿಡು ಹೋಲ ತಗ ನೀನೇ ನನ್ನ ಮಗನೇನು ಕರ್ಕೊಂಡು ಹೋಗ್ಬೇಡ ಇಲ್ಲಿ ಬೇಕಾದಷ್ಟು ಕೆಲಸದ ಬಸ್ಸಿಗೆ ಬಾ ಏನಾತು ಅಪ್ಪೆ ಮದುವೆ ಹೊಂಟಿಯೇನ ಹ್ಞೂ ಬೇ ಒಂದು ವಾರ ಮುಂಚೆ ಬಾ ಅಂದಿದ್ರಲ್ಲ ಒಂದು ವಾರ ಮುಂಚೆ ಅಂದ್ರೆ ಹೋಗಕ್ಕಾಗಲ್ಲ ಒಂದು 4 ದಿನ ಮುಂಚೆ ಏನು ಬೇಕಾಗಿಲ್ಲ ಆಕಿ ಹೋಗ್ಲಿ ಮದ್ವಿಗೆ ಮಕ್ಕಳು ಕರ್ಕೊಂಡು ನೀನು ಬೇಕಾದ್ರೆ ಮದ್ವೆ ದಿನಾನ ಹೋಗುವಂತೆ ಏನು ಅಲ್ಲ ಬಾ ಅಂತ ಭಾಳ ಹೇಳಿ ಕಳ್ಸಿದ್ರು ಅವರು ನೀವು ಬರ್ರಿ ಅಂದಿದ್ರು ವಾರಂತಾರ ಅಂಗಡಿ ಬಾಗಲ ಹಾಕಿ ಎಲ್ಲರೂ ಗುಳೆ ಕಟ್ಕೊಂಡು ಅಲ್ಲಿ ಹೋಗುವಂಥದ್ದು ಏನೈತಿ ಮಾಡೋ ಕೆಲಸ ಬಗ್ಸಿ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಎಷ್ಟು ವ್ಯಾಪಾರ ಲಾಸ್ ಆಕತ್ತೆ ಅಂತ ವಿಚಾರ ಮಾಡಿಯ ನೀನು ಬರೀ ತವ್ರ ಮನೆ ಬಗ್ಗೆ ವಿಚಾರ ಮಾಡೋದಲ್ಲ ಗಂಡನ ಮನೆ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡೋದು ಕಲಿ ಈಗ ಹಂಗಾರೆ ನಾನು ಹೋಗ್ಬಾರ್ದ ನೀನು ಹೋಗು ಯಾರು ಬೇಡ ಅಂದ್ರೆ ಅದು 4 ದಿನ ಮುಂಚೆ ಏನು ಹೋಗೋ ಅವಶ್ಯಕತೆ ಇಲ್ಲ 2 ದಿನ ಬಿಟ್ಟು ಹೋಗು ಮದುವೆಗೆ ಇನ್ನೂ 4 ದಿನ ಐತೆ 2 ದಿನ ಬಿಟ್ಟು ಹೋಗು ಇಲ್ಲ ಅತ್ತೀರ ನಾ ಹೋಗ್ಬೇಕು ನಮ್ಮ ತಂಗಿ ಮದ್ವೆದು ಅವು ಏನೇನೋ ಸ್ಟೇಷನರಿಗೆಲ್ಲ ಹೋಗ್ಬೇಕು ಮೆಹಂದಿ ಹಚ್ಚಿಸ್ಕೋಬೇಕು ಅಂತೆಲ್ಲ ಅಂತಿದ್ಲು ಅವೆಲ್ಲ ಕೆಲಸ ಬಿಟ್ಕೊಟ್ಟು ನಾನೀಗ ಇದು ಮಾಡೋಕ್ಕಾಗತ್ತೆ ನಾ ಹಂಗೆಲ್ಲ ಮಾಡೋಕ್ಕಾಗಲ್ಲ ನಾನು ಹೋಗ್ತೇನೆ ಹೋಗು ಭಾಳ ಕಲ್ತಿ ಹೋಗು ಏನು ಅವ ಬರ್ತಾನೆ ಮದ್ವೆ ದಿನಾನ ಬೇಕಾರೆ ಆ ಹುಡುಗ ಜೋಪಾನ ನೋಡು ಏನು ಬರೇ ನಿನ್ನ ಮದ್ವೆ ತವ್ರ ಮನೆ ಗದ್ದಲಾಗ ಆ ಹುಡುಗನ ಅತಂತ್ರ ಮಾಡಿ ಕೈಬಿಟ್ಟು ಅಯ್ಯೋ ನನ್ನ ಮಗನ ಬಗ್ಗೆ ನಂಗೆ ಅಷ್ಟು ಕಾಳಜಿ ಇರಂಗಿಲ್ಲ ಅಂದ್ರೆ ಎತ್ತೀರ ನಾನು ನೋಡ್ಕೊತೇನೆ ತಗೋರಿ ಹೂನವ ನೀ ನೋಡ್ಕೊಂತಿ ಪಾಪ ನೀ ನೋಡ್ಕೊಳ್ಳೋ ಚಂದ ನಾ ಕಂಡೀನಿ ಅದಕ್ಕೆ ಹೇಳಾಕತ್ತಿರೋದು ಕದ್ದು ಮುಚ್ಚಿ ಮತ್ತೆ ಏನಾರ ಇಲ್ಲಿ ತಗೊಂಡೋದಿ ಹೌದು ನಿಮ್ಮ ತಂಗಿ ಲಗ್ನಕ್ಕೆ ಆಯಾರ ಏನಾರ ಒಯ್ಯಾಕತ್ತೀಯ ಆಯಾರ ಒಯ್ಲಾರ್ದ ಏನು ಹೋಗಂಗಿಲ್ಲ ನೀನು ಏನು ಕೊಡಕತ್ತಿ ಅವಾ ನಾನೇ ಹೇಳಿನಿ 1,001 ರೂಪಾಯಿ ಮಾಡು ಒಂದು ಒಳ್ಳೆ ಸೀರೆನೂ ತೊಗೊಂಡು ಹೋಗು ಅಂತ ಹೇಳಿನಿ ಅಯ್ಯೋ ಎಷ್ಟು ರೊಕ್ಕ ಹೆಚ್ಚಾಗ್ಯಾವ ಬೇಡ ನಿನಗೆ ಎಷ್ಟು ರೊಕ್ಕ ಹೆಚ್ಚಾಗ್ಯಾವ ಮೊನ್ನೆ ನಿಮ್ಮ ತಂಗಿ ಮನೆ ಕಡೆ ಏನೋ ಕಾರ್ಯ ಆತಲ್ಲ ಹಿಂಗ ಯಾರು ಮಾಡಿದನಲ್ಲ ಅಲ್ಲಿನು ಹೇಳ ನೀವು 2,001 ರೂಪಾಯಿ ಮಾಡಿದ್ರಲ್ಲ ಅತ್ತಿಯರ ಅವರು ಭಾಳ ಬೇಕಾದವರು ಅದಕ್ಕೆ ಮಾಡಿದ್ದ ನಾ ಹಂಗೆಲ್ಲರಿಗೆ ಮಾಡ್ಕೊಂಡು ಕುಂದ್ರಂಗಿಲ್ಲ ನೋಡೋ 1,000 ರೂಪಾಯಿ ಸೀರೆ ಎಲ್ಲ ಇವು 16 ಥರ ಒಯ್ದು ಕೊಡ್ಬೇಕಾಗಿಲ್ಲ ಒಂದು ಬೇಕಾದ್ರೆ ಒಂದು 600 ರೂಪಾಯಿ ಭಾಳ ಅಂದ್ರೆ 1,000 ರೂಪಾಯಿ ಸೀರೆ ಬೇಕಾದಂಗೆ ಬರ್ತಾವೆ ಒಂದು ಸೀರೆ ತಗೋರಿ ಸಾಕು ಮತ್ತೇನು ರೊಕ್ಕ ಪಕ್ಕ ಕೊಡೋ ಅವಶ್ಯಕತೆ ನೋಡು ನಾನು ಕದ್ದು ಮುಚ್ಚಿ ಏನಾರ ಆಯಾರ ಮಾಡಿದ್ರೆ ಮತ್ತೆ ಬಾಯಿಗೆ ಬಂದಂಗೆ ಬೈಸ್ಕೊಂತೀರಿ ನನ್ನ ಕಡೆ ಮತ್ತೆ ಈಗ ವಿಚಾರ ಮಾಡು ಏನು ಇಲ್ಲ ಅಲ್ಲ ರೀ ನೀವೆಲ್ಲದಕ್ಕೂ ಬಾಯಿ ಮುಚ್ಕೊಂಡೇ ಇರ್ತೀರಲ್ಲ ಅತ್ತಿಯರು ಇಷ್ಟು ಅನ್ಯಾಯವಾಗಿ ಇಷ್ಟೆಲ್ಲ ಮಾತಾಡ್ತಿರ್ತಾರ ಬಾಯಿಗೆ ಬಂದಂಗೆ ನೀವು ಯಾಕೆ ಒಂದು ಮಾತು ಏನೂ ಕೇಳೋದಿಲ್ಲ ಅದು ಹಂಗಲ್ಲಲೇಪ ನಾನು ಯಾವಾಗೂ ಆಕೆಗೆ ಏನು ಮಾತಾಡಿಲ್ಲ ಅದೇ ಯಾಕೆ ಮಾತಾಡಲ್ಲ ಅಂತ ಕೇಳಾಕತ್ತಿರೋದು ಅವ್ರು ನೋಡ್ರಿ ಸುಮ್ಮನೆ ಹೆಂಗೆ ಮಾತಾಡ್ತಾರೆ ಬಾಯಿಗೆ ಬಂದಂಗೆ ಅವ್ರ ಮಗಳ ಕಡೆದ್ದು ಯಾವ್ದಾರ ಫಂಕ್ಷನ್ನು ಕಾರ್ಯ ಅಂದ್ರೆ ಏನಂಗ ಕೈ ಎತ್ತಿ ಯಾರು ಮಾಡ್ತಾರೆ ನಮ್ಮ ಕಡೆದ್ದು ಯಾವ್ದಾರ ಅಂದ್ರೆ ಬಿಟ್ಟು ಹಿಂಗೆ ಮಾಡ್ತಾರೆ
ನೋಡ್ರಿ ಸೀರೆ ಕೊಟ್ಟಿದ್ದಕ್ಕೆ ಏನಾಗೈತೆ ಅದು ಅಷ್ಟು ಚಲೋ ಸೀರೆ ಐತಿ ಚಾಸು ಅರಿಬೇಗೈತಿ ನೆಲ ಒರೆಸು ಅರಿಬೇಗೈತಿ ಒಂದೀಟು ಚಲೋ ಇಲ್ಲ ಇಂಥದ್ದು ಕೊಟ್ಟಾರ ಅಂತ ಬಾಯ್ ಮಾಡ್ತಾ ಇದಾರ. ಹೋಗ್ಲಿ ಬಿಡಕ್ಕೆ ಯಾಕೆ ತಿರ್ಗಿಸ್ಕೊಂತಿ ಆಂಧ್ರ ಅನ್ಕೊಳಕತ್ತಾಗಿ ಏನಾತು ತೆಗೆದಿಡು ಹೋಗು. ತೆಗೆದು ಇಡ್ತೀನಿ. ನೀವು ಮಾತ್ರ ಏನು ಮಾತಾಡಕ್ ಹೋಗ್ಬೇಡ್ರಿ, ಎಲ್ಲದಕ್ಕೂ ಬಾಯಿ ಮುಚ್ಕೊಂಡಿರಿ. ಆ ಹುಡುಗಿಗೂ ಒಂಥರ ಮಾಡ್ತಾರೆ ಗೊತ್ತಾನ ಅತ್ತಿಯರು. ಆ ಹುಡುಗಿಗೆ ಕರೆ ಹನಿಮೆ ಅಂತಾರಂತ, ನಿಟ್ಟಿನಲ್ಲಿ ಸೇರಂಗಿಲ್ಲ. ಒಂದು ನಮನಿ ನಾನು ನೋಡೇನಲ್ಲ, ಬರೀ ಆ ಹುಡುಗನ ಮೇಲೆ ಜೀವ ಮಾಡ್ತಾರೆ. ಯಾಕೆ ಅದು ನನ್ನ ಹೊಟ್ಟೆ ಹುಟ್ಟೈತಿ, ಇದು ನನ್ನ ಹೊಟ್ಟೆ ಹುಟ್ಟಿಲ್ಲನ? ಅದು ಏನಾಗೈತೆ ಪಾಪ ಒಂದಿಟ್ಟು ಕರು ಹುಟ್ಟೈತಿ, ಕರು ಹುಟ್ಟೋದು ಹೋಲಿ, ಅದು ಹೆಣ್ಣು ಅಂತೇಳಿ ಅಷ್ಟು ಕೀಳು ತಪ್ಸಾರ ಅವ್ರಿಗೆ. ಇವ್ರ ಹೊಟ್ಟೆ ಒಂದು ಹೆಣ್ಣು ಹುಟ್ಟಿಲ್ಲನ? ಎರಡು ಮಕ್ಕಳನ್ನ ಒಂದೇ ಥರ ನೋಡ್ಕೊಂತಾಳೆ ಬಿಡ್ಲೆ. ನೀನು ತೀರಾ ಮಾತಾಡ್ತಿ. ನಾನು ಇದ್ರಿಗೆ ಯಾವಾಗೂ ಹಂಗೆ ಭೇದ ಭಾವ ಮಾಡಿಲ್ಲಪ್ಪ. ನೀವಿದ್ದಾಗ ಮಾಡಲ್ಲ ಜಾಸ್ತಿ, ನಾನಿದ್ದಾಗ ಮಾಡ್ಯಾರ, ಆ ಹುಡುಗಿಗೆ ಮಾಡ್ಯಾರ. ನಿಮಗೇನು ಗೊತ್ತು? ಹಂಗೆ ಹೇಳ್ತೀರಿ ಎಲ್ಲದಕ್ಕೂ ಈ ಮನ್ಯಾಗ ರಿಸ್ಟ್ರಿಕ್ಷನ್.